ಪ್ರೀತಿಯ ವಿದ್ಯಾರ್ಥಿಗಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನು ಹೇಳುತ್ತೇನೆ. ಇಂದಿನ ಒಂದು ವಿಡಿಯೋದಲ್ಲಿ ನಾನು 10ನೇ ತರಗತಿ ಗಣಿತ ಭಾಗ 1 ಘಟಕ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಈ ಒಂದು ಘಟಕದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮಕ್ಕಳೇ, 8ನೇ ತರಗತಿಯಲ್ಲಿ ನೀವು ಚರಾಕ್ಷರಗಳಂದ್ರೇನು, ಚರಾಕ್ಷರ ಅಂತಂದರೆ ABCD ಆಲ್ಫಾಬೆಟ್ಸ್ ಇರುವಂತಹ ಪದಗಳನ್ನು ನಾವು ಚರಾಕ್ಷರಗಳು ಅಂತ ಕರಿತೇವೆ. A to Z ವರೆಗಿನ ಅಕ್ಷರಗಳನ್ನು, ಸ್ಮಾಲ್ ಲೆಟರ್ಸನ್ನು ನಾವು ಚರಾಕ್ಷರ ಅಂತೇಳಿ ಕರಿತೀವಿ. ಇಲ್ಲಿ ನಾವು ಆ ಎ ಬೆಲೆಯನ್ನು ನಾವು ಎಷ್ಟೇ ಬೆಲೆಗಳಾಗಿ ನಾವು ಏನು ಮಾಡ್ಬೋದು, ತೆಗೆದುಕೊಳ್ಬೋದು. ಈಗ ರೇಖಾತ್ಮಕ ಸಮೀಕರಣ, ಇದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ. ರೇಖಾತ್ಮಕ ಸಮೀಕರಣ ಅಥವಾ ಇದಕ್ಕೆ ಲೀನಿಯರ್ ಇಕ್ವೇಷನ್ ಅಂಥೇಳಿ ಕರಿತೀವಿ. ಚರಾಕ್ಷರಗಳ ಘಾತ 1 ಇರುವ ಸಮೀಕರಣವನ್ನು ನಾವು ಇಲ್ಲಿ ರೇಖಾತ್ಮಕ ಸಮೀಕರಣ ಅಂಥೇಳಿ ಕರಿತೀವಿ. ಅಂದ್ರೆ ಯಾವುದರ ಚರಾಕ್ಷರಗಳ ಘಾತ 1 ಆಗಿದ್ರೆ ಅದನ್ನು ನಾವು ಆ ಸಮೀಕರಣವನ್ನು ರೇಖಾತ್ಮಕ ಸಮೀಕರಣ. ಇಲ್ಲಿ ನೋಡೋಣ, ಒಂದು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣ, ಅದರ ಒಂದು ಸಾಮಾನ್ಯ ರೂಪ AX + B = 0. ಇಲ್ಲಿ A ಮತ್ತು ಬಿಗಳ ವಾಸ್ತವ ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ವಾಸ್ತವ ಸಂಖ್ಯೆಗಳಂದರೆ ಯಾವುದೇ ಒಂದು ಸಂಖ್ಯೆ ನೀವು ತಗೋಬಹುದು. ಅದು ಮೈನಸ್ ಇರ್ಬೋದು, ಭಿನ್ನರಾಶಿ ಇರ್ಬೋದು, ಈ ಥರ ಸಂಖ್ಯೆಗಳನ್ನು ಯಾವುದು ಸಂಖ್ಯೆ ತಗೋಬಹುದು, ವಾಸ್ತವ ಸಂಖ್ಯೆ ಅಂತೇಳಿ. ಮತ್ತು ಇಲ್ಲಿ ಒಂದೇನಂದ್ರೆ ಇದು X, ಇದು ಒಂದು ಚರಾಕ್ಷರ. Xರ ಘಾತ ಇಲ್ಲಿ ಏನಿದೆ, ಏನೂ ಇಲ್ಲ ಅಂದರೆ ಏನಿರ್ತೈತಪ್ಪ, ಇಲ್ಲಿ 1 ಇರ್ತೈತಿ. ಆದ್ದರಿಂದ ಇದಕ್ಕೆ ನಾವೇನಂತೀವಿ, ರೇಖಾತ್ಮಕ ಸಮೀಕರಣ. ಯಾವುಗಳ ಚರಾಕ್ಷರಗಳ ಘಾತ 1 ಆಗಿರ್ತದೆ ಅದನ್ನು ನಾವು ರೇಖಾತ್ಮಕ ಸಮೀಕರಣ ಅಂಥೇಳಿ ಕರಿತೀವಿ. ಇಲ್ಲಿ ನಾವು ಎ ನ 0 ತಗೊಂಡ್ವಿ. ಸಪೋಸ್ ಈಗ ನಾವು 0 ತಗೊಂಡ್ವಿ ಅಂತಂದರೆ ಇಲ್ಲಿ ಇದು ಪೂರ್ತಿ ಏನಾಗ್ಬಿಡ್ತದೆ, 0 ಆಗ್ತದೆ. ಆದ್ದರಿಂದ ಕಂಡೀಷನ್ ಏನಪ್ಪ, A 0 ಆಗಿರಬಾರ್ದು. A 0 ಬಿಟ್ಟು ಬೇರೆ ಯಾವ್ದು ಬೇಕಾ ಸಂಖ್ಯೆಯನ್ನು ನಾವು ತಗೋಬೇಕು. ಇಲ್ಲಿ ಒಂದು ಉದಾಹರಣೆಯನ್ನು ಬರ್ದೇನೆ. 2x + 5 = 0. ಇದು ಒಂದು ರೇಖಾತ್ಮಕ ಒಂದು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆಯಾಗಿದೆ. ಅಂದರೆ ಎಕ್ಸರ ಘಾತ ಏನಿದೆ ಅಪ್ಪ, ಇಲ್ಲಿ 1. ಎಕ್ಸರ ಬಾಜುಕ್ ಏನಿದೆ, 2. 2 ಅಂದರೆ 2 ಮತ್ತು 5 ಇವು 2 ವಾಸ್ತವ ಸಂಖ್ಯೆಗಳು. ಎಕ್ಸರ ಘಾತ ಏನಿದೆ ಇಲ್ಲಿ 1. ಇದು ಒಂದು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣ. ಇನ್ನು ಮುಂದೆ ನೋಡೋಣ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಯಾವ ಥರ ಇರ್ತದ, ಅದರ ಒಂದು ಸಾಮಾನ್ಯ ರೂಪವನ್ನು ಇಲ್ಲಿ ಗಮನಿಸೋಣ. AX + BY + C = 0. ಇಲ್ಲಿ ಹಿಂದೆ ನೋಡ್ರಿ, X ಒಂದ ಚರಾಕ್ಷರ ಇತ್ತು, ಹೌದಾ? ಒಂದ ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣವನ್ನು ನಾವಿಲ್ಲಿ ಬರ್ದಿದ್ವಿ. ಇಲ್ಲಿ 2 ಚರಾಕ್ಷರಗಳು ಅಂತಂದ್ರೆ X ಒಂದು ಚರಾಕ್ಷರ, Y ಇನ್ನೊಂದು ಚರಾಕ್ಷರ. ಅದರ ಒಂದು ಸಾಮಾನ್ಯ ರೂಪವನ್ನು ನಾವಿಲ್ಲಿ ಬರ್ದಿದ್ದೇನೆ. AX + BY + C = 0. ಇಲ್ಲಿ A, B ಮತ್ತು Cಗಳು ಏನು, ವಾಸ್ತವ ಸಂಖ್ಯೆಗಳು. ಮತ್ತಿಲ್ಲಿ A ಮತ್ತು B ಎರಡೂ 0 ಆಗಿರಬಾರ್ದು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಇಲ್ಲಿ A² + B² ≠ 0. ಇದು ಒಂದು ಕಂಡೀಷನ್. ಆದ್ದರಿಂದ ಏನು ನೆನ್ಪಿಟ್ಕೋಬೇಕು, A ಮತ್ತು B ಏನು 0 ತೆಗೆದುಕೊಳ್ಬಾರ್ದು. ಇಲ್ಲಿ ನಾವು A ಮತ್ತು B 0 ತಗೊಂಡ್ವಿ ಅಂತಂದರೆ ಇದೆಲ್ಲ ಒಟ್ಟಿಗೆ 0 ಆಗಿಬಿಡ್ತದೆ. ಆದ್ದರಿಂದ ಇದಕ್ಕೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ನಾವು ಅನ್ನಂಗಿಲ್ಲ. ರೇಖಾತ್ಮಕ ಅಂತಂದ್ರೇನ, ಚರಾಕ್ಷರಗಳ ಘಾತ 1. ಇಲ್ಲಿ ಎಕ್ಸರ ಘಾತ ಏನಿದೆ 1 ಇದೆ, ವಾಯರ ಘಾತ 1 ಇದೆ. ಆದ್ದರಿಂದ ಇದು 2 ಚರಾಕ್ಷರ. ಯಾಕಂತೇವೆ ಅಂದರೆ ಇಲ್ಲಿ X ಒಂದಿದೆ, Y ಇನ್ನೊಂದು ಚರಾಕ್ಷರ. ಆದ್ದರಿಂದ ಇದು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 3x + 4y - 5 = 0. ಇದು ಒಂದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ಒಂದು ಎಕ್ಸಾಂಪಲ್. ಇನ್ನು ಈ ಪಾಠದಲ್ಲಿ ಏನು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಹೇಳಿದಾರಲ್ಲ, ಆದ್ದರಿಂದ ನಾವಿಲ್ಲಿ ಅದನ್ನು ಚರ್ಚೆ ಮಾಡೋಣ. ಇಲ್ಲಿ ನೋಡಿ, 2 ಚರಾಕ್ಷರಗಳಿರುವ
ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಅಂದ್ರೆ a1x ಎರಡು ಜೋಡಿ ಬರಿಬೇಕಂತೇಳಿ a1 a2 ಅಂತ ತಗೊಂಡಿರೋದು. a1x ಪ್ಲಸ್ b1y ಪ್ಲಸ್ c1 = 0, a2x ಪ್ಲಸ್ b2y ಪ್ಲಸ್ c2 = 0. ಇದು ಸಾಮಾನ್ಯ ರೂಪ. ಇದನ್ನು ನೆನ್ಪಿಟ್ಕೋರಿ. ಒಮ್ಮೊಮ್ಮೆ ಎಕ್ಸಾಮಲ್ಲಿಯೂ ಕೂಡ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಕೂಡ ಕೇಳಿರ್ತಾರೆ. ಇಲ್ಲಿ ನಾವು a1 b1 c1 ಅಂತ ಬರ್ದೇವೆ, ಹೌದಲ್ಲ. ಇವು ಎಂಥ ಸಂಖ್ಯೆಗಳನ್ನು ತಗೊಳ್ಬೇಕು? ವಾಸ್ತವ ಸಂಖ್ಯೆಗಳು. ಇಲ್ಲಿಯೂ ಕೂಡ a1 ಮತ್ತು b1 ಏನಾಗಿರಬಾರ್ದು? 0 ಆಗಿರಬಾರ್ದು. ಮತ್ತು a2 b2 c2ಗಳು ಕೂಡ ವಾಸ್ತವ ಸಂಖ್ಯೆಗಳು. a2 ಸ್ಕ್ವೇರ್ ಮತ್ತು b2 ಸ್ಕ್ವೇರ್ ಅಂತ ನಾನು ತಗೊಂಡೇನೆ. ಇದು ಕಂಡೀಷನ್ ಅಂಥೇಳಿ. ಅಂದರೆ ಏನಪ್ಪ, a2 ಮತ್ತು b2ಗಳು ಕೂಡ ನೀವು 0 ಅಂತ ತೆಗೆದುಕೊಳ್ಬಾರ್ದು. ಒಂದು ಉದಾಹರಣೆಯನ್ನು ಇಲ್ಲಿ ನೋಡೋಣ. ಅಂದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ, ಯಾಕಂದರೆ ಇಲ್ಲಿ ಎಕ್ಸರ ಘಾತ 1 ಇದೆ, ವಾಯರ ಘಾತನೂ ಕೂಡ ಏನಿದೆ 1. ಆದ್ದರಿಂದ ಇವು ಎರಡು ಎಂಥ ಚರಾಕ್ಷರಗಳು? ರೇಖಾತ್ಮಕ ಸಮೀಕರಣಗಳಂತೆ ಕರಿತೇವೆ. ಸಮೀಕರಣ ಅಂತ ಎದಕ್ಕೆ ಕರಿತೇವೆ ನಾವು? ಇಲ್ಲಿ ಸರಿ ಚಿಹ್ನೆ ಇದೆ, ಸಮತೆಯ ಚಿಹ್ನೆ ಇದೆ. ಸಮತೆಯ ಚಿಹ್ನೆ ಇರುವುದರಿಂದ ಇವು ಎರಡಕ್ಕೂ ನಾವೇನಂತ ಕರಿತೇವೆ? ಸಮೀಕರಣ. ಉದಾಹರಣೆಯನ್ನು ನೋಡೋಣ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಉದಾಹರಣೆ. 2x ಪ್ಲಸ್ 3y ಮೈನಸ್ 9 = 0, 4x ಪ್ಲಸ್ 6y ಮೈನಸ್ 18 = 0. ಇಲ್ಲಿ ಮುಂದೆ ನೋಡೋಣ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ಎರಡು ವಿಧಾನಗಳು. ಎರಡು ವಿಧಾನಗಳು ಯಾವ್ಯಾವುದು ಅಂದರೆ, ಒಂದು ರೇಖಾಗಣಿತೀಯ ವಿಧಾನ ಅಥವಾ ನಕ್ಷಾ ವಿಧಾನವನ್ನು ಕಲಿತೇವೆ ನಾವು ಮುಂದೆ, ಅಥವಾ ಇದಕ್ಕೆ ಗ್ರಾಫಿಕಲ್ ಮೆಥಡ್ ಅಂತ ಕರೀತಾರೆ. ಎರಡನೇದು ಬೀಜಗಣಿತೀಯ ವಿಧಾನ ಅಥವಾ ಅಲ್ಜಿಬ್ರಾಯಿಕ್ ಮೆಥಡ್ ಅಂತ ಕರೀತಾರೆ. ಇಲ್ಲಿ ನಾವು ಈ ಒಂದು ಘಟಕದಲ್ಲಿ ನಾವು ಎರಡು ವಿಧಾನವನ್ನು ನೋಡ್ತೇವೆ. ಒಂದು ರೇಖಾಗಣಿತೀಯ ವಿಧಾನ. ಈಗ ರೇಖಾಗಣಿತೀಯ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ, ಇದು ಕೂಡ ಇಂಪಾರ್ಟೆಂಟಾ, ಲಕ್ಷ್ಯ ಕೊಡಿ. ರೇಖಾಗಣಿತೀಯ ವಿಧಾನ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಕ್ರಮದಲ್ಲಿ ಎರಡು ಸರಳ ರೇಖೆಗಳ ಮೂಲಕ ನಾವೇನು ಮಾಡ್ತೀವಿ? ಪ್ರತಿನಿಧಿಸ್ತೀವಿ. ಇಲ್ಲಿ ಮುಂದೆ ನಾವು ನಕ್ಷೆಯನ್ನು ಗ್ರಾಫ್ ಅನ್ನು ತೆಗೆದಿದೆ. ಅದಕ್ಕೆ ನಾವು ಕೆಲವು ನಿಯಮಗಳನ್ನು ಇಲ್ಲಿ ನಾವೇನು ಮಾಡಬೇಕು? ತಿಳಿದುಕೊಳ್ಬೇಕು. ಮೊದಲೇದು, ಇಲ್ಲಿ ನಾವೊಂದು ನಕ್ಷೆಯನ್ನು ತೆಗೆದಿದ್ದೇನೆ. ಎರಡು ರೇಖೆಗಳನ್ನು ಛೇದಿಸುವಂಥ ರೇಖೆಗಳನ್ನು ತೆಗೆದೇನೆ. ಇದು x ಅಕ್ಷ, ಇದು y ಅಕ್ಷ. ಇಲ್ಲಿ ಎರಡು ಸರಳ ರೇಖೆಗಳನ್ನು ತೆಗೆದುಕೊಂಡೇನೆ. ಎರಡು ಸರಳ ರೇಖೆಗಳು ಒಂದೇ ಬಿಂದುವಿನಲ್ಲಿ ಇಲ್ಲಿ ಏನಾಗ್ತಾ ಇದ್ದಾವೆ? ಛೇದಿಸುತ್ತಿವೆ. ಇದು ಒಂದು ಬಿಂದುವಿನಲ್ಲಿ ಏನಾಗ್ತಾ ಇದ್ದಾವೆ? ಇವು ಛೇದಿಸುತ್ತಿವೆ ಅಂತೇಳಿ ಕರಿತೇವೆ. ಹಾಗಾದರೆ ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದರೆ ಆ ಸಮೀಕರಣಗಳ ಜೋಡಿಗೆ ಆ ಜೋಡಿಗೆ ಒಂದೇ ಒಂದು ಪರಿಹಾರ ಇದೆ. ಅದಕ್ಕೆ ನಾವು ಏನಪ್ಪ, ಎರಡು ಸರಳ ರೇಖೆಗಳು ಒಂದೇ ಬಿಂದುವಿನಲ್ಲಿ ಛೇದಿಸಿದರೆ ಅದಕ್ಕೆ ಅನನ್ಯ ಪರಿಹಾರ. ಅನನ್ಯ ಅಂತಂದ್ರೇನ ಒಂದ ಪರಿಹಾರ. ಅನನ್ಯ ಅಂತಂದ್ರೆ ಏನಪ್ಪ? ಇಲ್ಲೇ ಅನನ್ಯ ಅಂತಂದ್ರೆ ಒಂದೇ ಪರಿಹಾರ ಸಿಗ್ತದೆ ನಮಗೆ. ನಾವು ಗ್ರಾಫನ್ನು ಬಿಡಿಸಿದ್ರೆ ಏನಪ್ಪ, ಇಲ್ಲ ಒಂದೇ ಒಂದು ಪರಿಹಾರ ಸಿಗ್ತತಿ, ಅನನ್ಯ ಪರಿಹಾರ ಇರ್ತದ. ಈ ಸಮೀಕರಣಗಳು ಸ್ಥಿರ ಜೋಡಿ ಅಂಥೇಳಿ ನಾವೇನು ಮಾಡ್ತೀವಿ? ಇಲ್ಲೇ ಕರಿತೀವಿ. ಇದು ನೆನ್ಪಿಟ್ಕೋಬೇಕು. ಏನಪ್ಪ, ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದರೆ ಅದಕ್ಕೆ ಎಷ್ಟು ಪರಿಹಾರಗಳಿರ್ತಾವಂತ ಕೇಳಿದರೆ ಆ ಜೋಡಿಗೆ ಎಷ್ಟು ಪರಿಹಾರ ಇರ್ತಾವು? ಅನನ್ಯ ಪರಿಹಾರ ಅಂದ್ರೆ ಒಂದ ಪರಿಹಾರ ಇರ್ತೈತೆ ಅಂತ ಹೇಳಬೇಕು. ಎರಡನೇ ಒಂದು ನೋಡೋಣಿಲ್ಲೇ. ಎರಡನೇದು, ಇಲ್ಲಿ x ಅಕ್ಷ ಮತ್ತು y ಅಕ್ಷದಲ್ಲಿ ಎರಡೂ ಸರಳ ರೇಖೆಗಳು ಐಕ್ಯಗೊಂಡಿವೆ ಅಂತ ಹೇಳಿ ಕರಿತೀವಿ. ಈ ಥರ ಚಿತ್ರ ನಿಮ್ದ ಗ್ರಾಫ್ ಬಂತಂದ್ರೆ ಇದಕ್ಕೆ ಐಕ್ಯಗೊಂಡರೆ ಅಂತೇಳಿ ಕರಿತೀವಿ ನಾವು. ಅಂದ್ರೆ ಸರಳ ರೇಖೆಗಳು ಐಕ್ಯಗೊಂಡರೆ ಅಲ್ಲಿ ಎಷ್ಟು ಪರಿಹಾರ ಇರ್ತಾವಂದ್ರೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ನಾವಿಲ್ಲಿ ಕಾಣ್ತೀವಿ. ಮುಂದೆ ನಾವೀಗ ಲೆಕ್ಕಗಳನ್ನು ಮಾಡಿದಾಗ ಗುರ್ತಾಗ್ತೈತಿ ಅದು ಯಾವ ಥರ ಐಕ್ಯಗೊಂಡರೆ ಅಪರಿಮಿತ ಪರಿಹಾರಗಳು ನಮಗೆ ದೊರೀತಾವು. ಇಲ್ಲಿ ನೋಡ್ರಿ, ಒಂದು ಸರಳ ರೇಖೆಯ ಮೇಲೆ ಇನ್ನೊಂದು ಸರಳ ರೇಖೆ ಏನಾಗಿದೆ? ಐಕ್ಯಗೊಂಡಿವೆ. ಅಂದ್ರೆ
ಒಂದ್ರ ಮೇಲೆ ಒಂದು ಏನಾಗಿದೆ ಐಕ್ಯಗೊಂಡಾವಂತ ಹೇಳ್ತೇವೆ. ಅವಾಗ ಎಷ್ಟು ಪರಿಹಾರಗಳಿರ್ತಾವು? ಅಪರಿಮಿತ ಸಂಖ್ಯೆಯ ಪರಿಹಾರ. ಅಪರಿಮಿತ ಅಂದ್ರೆ ಎಷ್ಟು ಬೇಕಾದಷ್ಟು, ಅನೇಕ ಅಂತ ಹೇಳಿ ಕರಿತೇವೆ ನಾವು. ಅಪರಿಮಿತ ಅಂತಂದ್ರೆ ಅಂದ್ರ ಸರಳ ರೇಖೆಗಳು ಐಕ್ಯಗೊಂಡರೆ ಎಷ್ಟು ಪರಿಹಾರಗಳಿರ್ತಾವು ಅಂದ್ರ ಅಪರಿಮಿತ ಸಂಖ್ಯೆಯ ಪರಿಹಾರಗಳು ದೊರೆಯುತ್ತವೆ. ಮೂರನೇದು ನೋಡೋಣ. ಇಲ್ಲಿ ನಾನು ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷದಲ್ಲಿ ಎರಡು ಸರಳ ರೇಖೆಗಳು ಸಮಾಂತರವಾದರೆ, ಎರಡು ಸರಳ ರೇಖೆಗಳೇನದಾವಿಲ್ಲಿ ಸಮಾಂತರವಾಗಿವೆ. ಸರಳ ರೇಖೆಗಳು ಸಮಾಂತರವಾದರೆ ಸಮೀಕರಣಗಳ ಜೋಡಿಗೆ ಏನು ಪರಿಹಾರನೇ ಇಲ್ಲ. ನೋಡ್ತಾ ಇದ್ದಾರೆ, ಒಂದಕ್ಕೊಂದು ಕೂಡೇನೂ ಇಲ್ಲ, ಇವು ಐಕ್ಯನುಗೊಂಡಿಲ್ಲ ಮತ್ತು ಛೇದಿಸಿಲ್ಲ. ಆದ್ದರಿಂದ ಇವು ಇಂಥ ಸರಳ ರೇಖೆಗಳು ಸಮಾಂತರವಾದರೆ ಆ ಸಮೀಕರಣಗಳ ಜೋಡಿಗೆ ಪರಿಹಾರ ಇಲ್ಲ, ಯಾವುದೇ ಪರಿಹಾರ ದೊರೆಯುವುದಿಲ್ಲ. ಇದನ್ನು ನೆನ್ಪಿಟ್ಕೋಬೇಕು. ಮತ್ತು ಈ ಥರ ನಾವು ಗ್ರಾಫ್ ಬಿಡಿಸಿದಾಗ ಈ ಥರ ಬಂದರೆ ನೀವು ಅದನ್ನು ಬರಿಬೇಕು. ಯಾವ ಥರ ಇದು ಅಪರಿಮಿತ ಸಂಖ್ಯೆಯ ಪರಿಹಾರ ಇದೆ, ಇದು ಸಮಾಂತರವಾಗಿದೆ ಅಂಥೇಳಿ. ಇಲ್ಲಿ ಮುಂದೆ ನೋಡೋಣ. ಇನ್ನು ಮುಂದೆ ನಾವೀಗ ರೇಖಾಗಣಿತೀಯ ವಿಧಾನದ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಬೀಜಗಣಿತೀಯ ವಿಧಾನ, ಅದರಲ್ಲಿ ನಾವು ಎರಡು ರೀತಿಯ ವಿಧಾನವನ್ನು ನಾವಿಲ್ಲಿ ಮುಂದೆ ಕಲಿಯಲಿದ್ದೇವೆ. ಒಂದು ಆದೇಶ ವಿಧಾನ, ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳ್ತಾರೆ. ಎರಡನೇದು ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್. ಹಾಗಾದರೆ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಅದರ ಇಂಟ್ರೊಡಕ್ಷನ್ ಪಾರ್ಟ್ ಯಾವುದಂದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಒಂದು ಇಂಟ್ರೊಡಕ್ಷನ್ ಪಾರ್ಟನ್ನು ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ. ಆದ್ದರಿಂದ ನನ್ನ ಒಂದು ವಿಡಿಯೋವನ್ನು ಶೇರ್, ಸಬ್ಸ್ಕ್ರೈಬ್ ಮತ್ತು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತೇನೆ.